ನಮಸ್ಕಾರ, ನಾನು ನಿಮ್ಮ ಮೋನಿಕಾ. ಸೊ ಇದು ನನ್ನ ನ್ಯೂ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ಇವಾಗ ಸ್ವಲ್ಪ ಕಾಮ್ ಆಗಿದ್ದೀನಿ. ಓಕೆ ಫೈನ್, ಮಾಡ್ಬೋದು ಅಂತ ಅಷ್ಟು ಜನ ನನ್ನ ಫಾಲೋ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮೋನಿಕಾ. ಸೊ ಇದು ನನ್ನ ನ್ಯೂ ಯೂಟ್ಯೂಬ್ ಚಾನೆಲ್. ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಇದೆ, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೇ ಥರ ಇದರಲ್ಲೂ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ಮೇಲೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಲೆಂತಿ ಮಾಡೋಕ್ಕೆ ಹೋಗಲ್ಲ ವಿಡಿಯೋನ, ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಓಕೆ ಫೈನ್, ಟಾಪಿಕ್ಗೆ ಬರ್ತೀನಿ. ದಟ್ ನಾನು ಸ್ವಲ್ಪ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ದೆ, ಅಲ್ಲಿ ಏನೇನು ಶಾಪರ್ಚೇಸ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಏನು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟು ಸ್ಕಿನ್ ಕೇರ್ ರೊಟೀನ್ ಸ್ಟಾರ್ಟ್ ಮಾಡೋಣ ಅಂತ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಸೊ ನಾನು ಅಷ್ಟೇ ಸ್ಕಿನ್ ಕೇರ್ ಮಾಡಲ್ಲ, ಸೊ ಅದಕ್ಕೆ ನನ್ನ ಮುಖ ಹಿಂಗಾಗ್ಬಿಟ್ಟೈತೆ. ಫುಲ್ ಟ್ಯಾನಿಂಗು, ಪಿಂಪಲ್ ಮಾರ್ಕು ತುಂಬ ಆಗಿದೆ. ಸೊ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಆಕ್ಸೆಸರೀಸ್ ತೊಗೊಂಡಿದ್ದೀನಿ. ಲೈಕ್ ಜುಮ್ಕಾಸ್, ಒಂದು ಜುಮ್ಕಾ ಆ್ಯಂಡ್ 2 ನೆಕ್ ಚೈನ್ಸ್ ಎಲ್ಲ ತೊಗೊಂಡಿದ್ದೀನಿ. ಇನ್ನು ಕ್ಲಿಪ್ಸು, ಕ್ರಂಚೀಸು ಮತ್ತು ಹೇಗಿದೆ ಅಂತ ಎಲ್ಲ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಇದನ್ನು ಯೂಸ್ ಯಾವುದೂ ಮಾಡಿಲ್ಲ, ಸೊ ಹೇಗಿದೆ ಅಂತ ಹೇಳಲ್ಲ. ಇದನ್ನೆಲ್ಲ ಇವಾಗ ಏನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ರಿಸಲ್ಟ್ ಹೇಳ್ತೀನಿ. ಅಂದರೆ 1 ಮಂತ್ವರೆಗೂ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟು ಪ್ರಾಡಕ್ಟ್ಸು. ಸೊ 1 ಮಂತ್ ಆದಮೇಲೆ ಏನು ಬಂತು ರಿಸಲ್ಟು. ಸ್ಕಿನ್ ಕೇರ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್, ಐ ಅಗ್ರಿ. ಬಟ್ ನನಗೆ ಯಾವ ರೀತಿ ರಿಸಲ್ಟ್ ಕೊಡ್ತು ಇದನ್ನೆಲ್ಲ ನಾನು ಶೇರ್ ಮಾಡ್ಕೊತೀನಿ. ಸೊ ಮತ್ತು ಯಾವ ರೀತಿ ಕಂಟೆಂಟ್ದು ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಐ ಪ್ರಾಮಿಸ್ ಯಾವುದನ್ನು ವೇಸ್ಟಾಗಂತೂ ಯಾವುದೋ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ ದಟ್ ಯಾವ ವಿಡಿಯೋನೂ ವೇಸ್ಟಾಗಿ ಮಾಡಲ್ಲ. ಎಲ್ಲ ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಬೇಕು, ಅಟ್ಲೀಸ್ಟ್ ಸ್ವಲ್ಪ ಜನಕ್ಕಾದರೂ ಇನ್ಫಾರ್ಮೇಟಿವ್ ಆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಮಾಡ್ತೀನಿ, ಜಾಸ್ತಿ ಮಾತಾಡಲ್ಲ, ತುಂಬ ಟಾಕಿಟಿವ್ ನಾನು. ಸೊ ಇವಾಗ ಬೇಗ ಅನ್ಬಾಕ್ಸ್ ಮಾಡಿ. ಇದು ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಇದೆ. ಇದನ್ನೆಲ್ಲ ರೋಡಲ್ಲೇ ತೊಗೊಂಡಿದ್ದೀನಿ ನಾನು, ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ಬ್ಯೂಟಿ ಆ್ಯಂಡ್ ನ್ಯೂಟ್ರಿ ಅಂತ ಅಲ್ಲೊಂದು ಶಾಪ್ ಇತ್ತು, ಎಲ್ಲ ಬ್ರ್ಯಾಂಡು ಎಲ್ಲ ಥರ ಸಿಗ್ತಾ ಇತ್ತು. ಸೊ ಅಲ್ಲಿ ತೊಗೊಂಡಿದ್ದು. ಇದು ನಾನು ನೆನ್ನೆ ತೊಗೊಂಡೆ, ಅಂದರೆ ತೊಗೊಂಡು ಬಂದು ನೆನ್ನೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆವಾಗಲೂ ಇಷ್ಟು ಖಾಲಿ ಮಾಡಿಬಿಟ್ಟಿದೆ, ಅಂದರೆ ಇಷ್ಟೇ ಇರುತ್ತೆ, ಇಷ್ಟೇ ಖಾಲಿ ಮಾಡಿಬಿಟ್ಟಿದ್ದೀನಿ. ಸೆಟಫಿಲ್ ಕ್ಲೆನ್ಸರ್ ಇದು ಡ್ರೈ ಟು ನಾರ್ಮಲ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ದು. ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಇದನ್ನು ತೊಗೊಂಡಿದ್ದೀನಿ. ಕ್ಲೆನ್ಸರ್ ಇದು. ಸೊ ನೆಕ್ಸ್ಟು ಸನ್ಸ್ಕ್ರೀನು. ಇದು ನಾನು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡೆ, ಅಂದರೆ ಅವ್ರನ್ನೇ ಕೇಳಿದೆ ಯಾವ್ದು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿದ್ದೀನಿ ಅರೋಮಾ ಮ್ಯಾಜಿಕ್ದು ಆ್ಯಂಡ್ ಲ್ಯಾಕ್ಮಿದು ಯೂಸ್ ಮಾಡಿದ್ದೆ. ಯಾವುದೂ ಅಷ್ಟೊಂದು ಚೆನ್ನಾಗಿಲ್ಲ, ಯಾಕಂದರೆ ನಾವು ಬೇರೆ ಫೌಂಡೇಶನ್ನು ಏನಾದ್ರು ಪ್ರೈಮರ್ ಹಾಕಿದಾಗ ಒಂಥರ ಗ್ರೀಸಿ ಟೈಪ್ ಇರ್ತಿತ್ತು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಕ್ರೀಮ್ ಕನ್ಸಿಸ್ಟೆನ್ಸಿಲಿದೆ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಟ್ರೈ, ನೋಡಿಲ್ಲ ನಾನು, ಗೊತ್ತಿಲ್ಲ. ಆ್ಯಂಡ್ ಜೆಲ್ ಕನ್ಸಿಸ್ಟೆನ್ಸಿ ಇರೋದು ತೊಗೊಳಕ್ಕೆ ಹೋಗ್ಬಿಡಿ, ಬಿಕಾಸ್ ಅದು ಸ್ವಲ್ಪ ರಬ್ಬರಿ ಟೈಪಲ್ಲಿ ಏನೋ ರಿಲೀಸ್ ಆಗಿಬಿಡತ್ತೆ. ಸೊ ನೆಕ್ಸ್ಟು ಇದು ಬಂದು ಬಾಡಿ ಬಟರು. ಇದು ಆ್ಯಕ್ಚುಲಿ ಇದರಲ್ಲಿ ತುಂಬ ದೊಡ್ಡ ಸ್ಟೋರಿ ಇದೆ. ಅವರು ಕನ್ವಿನ್ಸ್ ಮಾಡಿ ನನ್ನ ಇಲ್ಲ ತಗೊಳ್ಳಿ, ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡಿದ್ದು. ಅಂದರೆ ನಮ್ಮಮ್ಮ ಹೇಳಿದ್ರು ತಗೋ ಅಂತ, ಆಮೇಲೆ ತೊಗೊಂಡಿದ್ದು. ಸೊ ಇದು ಬಾಡಿ ಬಟರ್ ಅಂತ. ಇದು ಹಿಂಗೆ ಮಾಯ್ಶ್ಚರೈಸರ್ ಹಾಕಿದ್ಮೇಲೆ ಇದನ್ನು ಹಾಕಿದ್ರೆ ಈ ಥರ ಹಿಂಗೆ ನೋಡಿ, ಹಿಂಗೆ ಮಾಡಿದಾಗ ವೈಟ್ ಬರ್ತಿದೆಯಲ್ಲ, ಅದು ಬರಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗಿದೆ ಅಂತ ನಾನು ರಿಸಲ್ಟ್ ಹೇಳ್ತೀನಿ. ಟೋನರು, ಫಸ್ಟ್ ಆಫ್ ಆಲ್ ಇದು ನನ್ನ ಫೇಸ್ ಕೇರ್ ರೂಟೀನ್ಗೆ ಅಂತ ತೊಗೊಂಡೆ. ನೋಡಬೇಕು ಹೇಗಿರುತ್ತೆ ಟೋನರ್. ಸೊ ಇದು ರೈಸ್ ವಾಟರ್ ಮತ್ತು ಅಮಿನೋ ಆಸಿಡ್ ಕಾಂಪ್ಲೆಕ್ಸ್ ಇದೆ. ಇದು ಸೆರಮ್, ಫೇಸ್ ಸೆರಮು. ಸೊ ಫೇಸ್ ಟೋನರು ಒಂದೇ ಬ್ರ್ಯಾಂಡ್ ತೊಗೊಂಡಿದ್ದೀನಿ, ಇವೆರಡು. ಫೇಸ್ ಟೋನರ್ ಆ್ಯಂಡ್ ಫೇಸ್ ಸೆರಮ್. ಬಾಡಿ ಫೇಸ್ ತರ ಇದು ಬಾಡಿ ಸ್ಕ್ರಬ್, ಐ ಥಿಂಕ್ ಕೆಫೆನ್ದು ಬಾಡಿ ಸ್ಕ್ರಬ್ಬು. ಸೊ ಬಾಡಿ ಸ್ಕ್ರಬ್ಬು ನ್ಯಾಚುರಲ್ ಆಗಿ ಮಾಡ್ಕೊಂಡಿದ್ದೀನಿ ನಾನು ಮನೇಲಿ ಆಲ್ರೆಡಿ. ಅದ್ರದ್ದು ವಿಡಿಯೋ ಮಾಡ್ತೀನಿ, ಯಾಕಂದರೆ ನನಗೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ ಬಾಡಿ ಸ್ಕ್ರಬ್ದು ಖಂಡಿತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್
ಕೆಫೆಂದು ನಾನು ಲಿಪ್ ಬಾಮ್ ತಗೊಂಡಿದ್ದೆ. ಆಕ್ಚುಲಿ ತುಂಬಾ ಯೂಸ್ ಆಯ್ತು. ಸೊ ಬಾಡಿ ಸ್ಕ್ರಬ್ ಟ್ರೈ ಮಾಡೋಣ, ಯಾಕಂದ್ರೆ ನಾನು ಇದುವರೆಗೂ ಯಾವುದು ಬಾಡಿ ಸ್ಕ್ರಬ್ ಈಚೆದು ಟ್ರೈ ಮಾಡಿಲ್ಲ. ಒಂದು ಟ್ರೈ ಮಾಡಿದ್ದೆ, ಅದು ಯಾರೋ ರೆಕಮೆಂಡ್ ಮಾಡಿದ್ರು ಅಂತಷ್ಟೇ. ಅದನ್ನ ಬಿಟ್ಟು ನಾನು ಯಾವುದು ಬಾಡಿ ಸ್ಕ್ರಬ್ ಟ್ರೈ ಮಾಡಿಲ್ಲ. ಸೊ ನೆಕ್ಸ್ಟ್ ಬಂದು ಶಾಂಪೂ ಅಂಡ್ ಕಂಡೀಷನರ್. ಸೊ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರು. ಅಂಡ್ ಸ್ವಲ್ಪ ಕಮ್ಮಿ ಪ್ರೈಸ್ ಇತ್ತು ಅಂದ್ಬಿಟ್ಟು ನಾನು ಬ್ರ್ಯಾಂಡ್ ಎಲ್ಲ ನೋಡಕ್ ಹೋಗಿಲ್ಲ. ಚೆನ್ನಾಗೈತೆ. ಅಂಡ್ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿದೆ, ಯಾವುದು ಹಾರ್ಶ್ ಕೆಮಿಕಲ್ ಇಲ್ಲ ಅನ್ನಿಸ್ತು, ಅದಕ್ಕೋಸ್ಕರ ತಗೊಂಡೆ. ನಾವು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಬಾರ್ದು, ಯಾಕಂದ್ರೆ ನಾವು ತುಂಬಾ ಬ್ರ್ಯಾಂಡ್ಗೆ ಹೋಗ್ತೀವಿ ಅಂದ್ರೆ ಸಖತ್ ಕಾಸ್ಟ್ಲಿ ಆಗ್ಬಿಡುತ್ತೆ. ಸೊ ಬಟ್ ನೀವು ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇದು ಹೇರ್ ಮಾಸ್ಕು. ನಂದು ಸಖತ್ ಡ್ರೈ ಮತ್ತೆ ಫ್ರಿಝಿ ಹೇರು, ಸಖತ್ ಕಲರ್ ಮಾಡಿಸ್ದಾಗಿನಂತೂ ಹೋಗ್ಬಿಟ್ಟಿತ್ತು ನನ್ನ ಹೇರು. ಸೊ ಅದಕ್ಕೆ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಹೇರ್ ಮಾಸ್ಕ್ ಒಂದು ವೀಕ್ಲಿ ಅಥವಾ ಮಂತ್ಲಿ ಅಪ್ಲೈ ಮಾಡಿದ್ರು ಇಟ್ಸ್ ಫೈನ್. ಕಂಡೀಷನರ್ ಅಪ್ಲೈ ಮಾಡ್ತಾ ಇರ್ತೀವಲ್ಲ. ಸೊ ಇದು ಲಿಕ್ವಿಡ್ ಐಲೈನರ್, ಯಾವುದು ಇದು ಇದೆ ಬ್ರ್ಯಾಂಡು. ಸೊ ಇದು ಶುಗರ್ದು ಐಬ್ರೋ ಪೆನ್ಸಿಲ್. ಅಂಡ್ ಇದು ಕೂಡ ಯೂಸ್ ನಮ್ಮಮ್ಮ ಓಪನ್ ಮಾಡ್ಬಿಟ್ಟಿದ್ದಾರೆ, ಅಂದ್ರೂ ಇಟ್ಟಿದ್ದೀನಿ. ಇದು ಲಿಪ್ ಬಾಮ್ ಅವರೇ ಕೊಟ್ಟಿದ್ದು. ಇದು ಒಂದು ಕೈರಾದು ಲಿಪ್ ಬಾಮ್. ಸೊ ಚೆನ್ನಾಗಿದೆ ಅಂತ ಕೇಳಿದ್ದೀನಿ, ಕೈರಾ ಬ್ರ್ಯಾಂಡ್. ಅದರಲ್ಲಿ ಏನಾಯ್ತು ಗೊತ್ತಾ, ಇದು ಈ ಟೇಸ್ಟ್ಗೆ ಅಂತ ಕೊಟ್ಟರು, ಅಲ್ಲೇ ಕೊಟ್ಟಿದ್ದು. ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ. ಇಲ್ಲಿ ರಾಗಿ ಪೀನಟ್ ಬೈಟ್ ಅಂತ ಕೊಟ್ಟಿದ್ದಾರೆ. ದೇಸಿ ನಮ್ಗೆ ಏನಾದ್ರು ಕ್ರೇವ್ ಆಗ್ತಾ ಇರುತ್ತೆ ತಿನ್ಬೇಕು ಅಂತ, ಆ ಟೈಮಲ್ಲಿ ನಾವು ಇದನ್ನು ತಿನ್ಬೋದಂತ. ಇದು ಫುಲ್ ಹೆಲ್ತಿ ಆಗಿದೆ. 2 ಬೈ ಮಾಡಿದೆ, ಒಂದು ಫ್ರೀಯಾಗಿ ಕೊಟ್ಟಿದ್ರು, ಖಾಲಿ ಮಾಡಿಬಿಟ್ಟೆ. ನಾನು ಆಕ್ಚುಲಿ ಇದನ್ನ ಅಟ್ಲೀಸ್ಟ್ 1 ಬಾಕ್ಸ್ 1 ಮಂತ್ ವರ್ಗೂ ಆಗುತ್ತೆ ಅನ್ಕೊಂಡೆ. ಬಟ್ ನನಗೆ ಗೊತ್ತಿಲ್ದೇನೆ ಬರೀ 1 ಅವರಲ್ಲಿ 1 ಬಾಕ್ಸ್ ಖಾಲಿ ಮಾಡ್ಬಿಟ್ಟಿದ್ದೀನಿ. ಈ ಟೇಸ್ಟ್ ಹೇಳ್ತೀನಿ. ಆಕ್ಚುಲಿ ಜಾಗ್ರಿ ನೋ ಶುಗರ್ ಆ್ಯಡೆಡ್, ಶುಗರ್ ಇಲ್ಲ ಅಂತೆ. ಇದು ಸ್ವೀಟು ಒಂದೇ ತಗೊಂಡಿದ್ದು, ಸ್ಪೈಸಿದು ಅಲ್ಲಿ ಉಂಟೆ. ಚೆನ್ನಾಗಿದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಖಾಲಿ ಮಾಡ್ಬಿಡ್ತೀನಿ. ರಾಗಿ ಪೀನಟ್ ಬಟರು ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಕಡೆ ಏನಾದ್ರು ಹೋದ್ರೆ ಇಲ್ಲೇ ವಿಸಿಟ್ ಮಾಡ್ತಾ ಇದ್ದೆ. ಏನು ತೊಗೊಂಡಿಲ್ಲ ಅಂದ್ರೆ ಗೊತ್ತಾಗಲ್ಲ, ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಆಗ್ಬೇಕು, ತುಂಬಾ ಇಷ್ಟ ಆಯ್ತು. ಖಾಲಿ ಇಷ್ಟ ನೋಡಿರೋದು ಇದೆ. ಆ್ಯಂಡ್ ಇದೊಂದು ಯಾವುದು ಜಿಂಕ್ ಪೌಡರ್, ಇದು ಫ್ರೀ ಕೊಟ್ರೆ. ಆಕ್ಚುಲಿ ನನ್ಗೆ ಏನಂತ ಗೊತ್ತಿಲ್ಲ, ಸನ್ಸ್ಕ್ರೀನ್ ಪೌಡರ್ ಅಂತೆ. ಸನ್ಸ್ಕ್ರೀನ್ ಕ್ರೀಮ್ ಕೇಳಿದೆ, ಇದು ಪೌಡರ್ ಅಂತೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆಕ್ಚುಲಿ ನಾನು ಕೇಳಿದ್ದು ಫಸ್ಟ್ ಟೈಮ್, ಟ್ರೈ ಕೂಡ ಮಾಡಿಲ್ಲ, ನೋಡಿಲ್ಲ. ಇದನ್ನು ಟ್ರೈ ಮಾಡಿ ತೋರಿಸ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ. ಸನ್ಸ್ಕ್ರೀನ್ ಅಂದ್ರೆ ಲೈಕ್ ಆಲ್ಮೋಸ್ಟ್ ನಾನು ಸನ್ಸ್ಕ್ರೀನ್ ಅಂತ ಬಂದರೆ ತಲೆಗೆ ಯಾರಿಗಾದ್ರೂ ಬರೋದು ಕ್ರೀಮ್. ಇದು ಪೌಡರ್ ಅಂತೆ, ಯೂಸ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಇದು ಖಾಲಿ ಏನೇನು ಯೂಸ್ ಮಾಡ್ತೀನಿ ಅಂತಂದರೆ ಕ್ಲೆನ್ಸರ್, ಟೋನರ್ ಆ್ಯಂಡ್ ಸೆರಮ್ ಆ್ಯಂಡ್ ಮಾಯ್ಶ್ಚರೈಸರ್ ಆಗಿ ಸೆಟಫಿಲ್ದು ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸನ್ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್. ಇಷ್ಟೇ ನನ್ನ ಸ್ಕಿನ್ ಕೇರ್ ಆಯಿತಾ. ಎಷ್ಟು 5 ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಇದು ಕ್ಲಿಪ್ಸ್ ತೊಗೊಂಡೆ. ಆ್ಯಕ್ಚುಲಿ ಇದು ಸ್ವಲ್ಪ ಅಸ್ಥೆಟಿಕ್ ಅನ್ನಿಸ್ತು. ಲೈಕ್ ತುಂಬ ಕಡೆ ನೋಡಿದೆ, ಇದು ಟ್ರೆಂಡಿ ಆಗಿತ್ತು ಈ ಥರ ಕ್ಲಿಪ್ಸು. ಆ್ಯಂಡ್ 90 ರೂಪೀಸ್ ನಂಗೆ ಆ್ಯಕ್ಚುಲಿ ವರ್ತ್ ಅನ್ನಿಸ್ತು. ಯಾಕಂದರೆ ಇಲ್ಲೇನಾದ್ರು ನಾನು ಇದನ್ನು ಕೇಳೋಕ್ಕೋದ್ರೆ 1 ಕ್ಲಿಪ್ ಬಗ್ಗೆ 150 ರೂಪೀಸ್ ಹೇಳ್ತಾರೆ. ಬಟ್ 90 ರೂಪೀಸ್ ಹೇಳಿದ್ರು ನನಗೆ ತುಂಬ ವರ್ತ್ ಅನ್ನಿಸ್ತು. ಸೊ 2 ತೊಗೊಂಡೆ. ಸ್ಕ್ರಂಚೀಸ್, 2 ಸ್ಕ್ರಂಚೀಸ್. ಖಂಡ ರೋಡ್ ಸೈಡ್ ತೊಗೊಂಡಿದ್ದು, ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಂಗೆ ಈ ಥರ ಜುಮ್ಕಾಸ್ ತುಂಬ ಇಷ್ಟ ಆಗುತ್ತೆ. ಗೊತ್ತು ಅರ್ಧೋಗುತ್ತೆ ಕಿವಿ ಅದು ಇದು ಅಂತೀರ ಅಂತ. ವೆಯ್ಟ್ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ತುಂಬ ವೆಯ್ಟ್ಲೆಸ್ ಇದೆ. ಎಷ್ಟು ವೆಯ್ಟ್ಲೆಸ್ ಇದೆ ಅಂದರೆ ಸಖತ್ ವೆಯ್ಟ್ಲೆಸ್ ಇದೆ. ಸೊ ತೊಗೊಬೋದು. ಬಟ್ ಇಲ್ಲೆಲ್ಲ ನೋಡಿ ಜಂಪ್ರಿಂಗ್ಸ್ ಎಲ್ಲ ಹಾಕಿದಾರಲ್ಲ, ಇದು ಸ್ವಲ್ಪ ಡೆಲಿಕೇಟ್ ಆಗಿದೆ. ಸೊ ನಾವು ಇದು ಎಷ್ಟು ಸೇಫಾಗಿ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಬಿಕಾಸ್ ಕಮ್ಮಿ ಪ್ರೈಸ್ಗೆ ಸಿಕ್ಕಿರೋದು ನನಗೆ. ಲೈಕ್ ಇದಕ್ಕೆ ನಾನು ಐ ಥಿಂಕ್ 150 ಕೊಟ್ಟೆ. ನಮ್ಮಮ್ಮ ಬಾರ್ಗಿನ್ ಮಾಡಿ ಅದೆಷ್ಟು ಟೋಟಲಾಗಿ ತೊಗೊಂಡಾಗ ಎಲ್ಲ ಬಾರ್ಗಿನ್ ಮಾಡಿ ಕಮ್ಮಿ ತರಿಸ್ಬಿಟ್ರು. ಸೊ ಇದು ನಂಗೆ ಇದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ.
ಐ ಲವ್ ಇಟ್ ಆ್ಯಕ್ಚುಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾ, ಒಂದ್ಸತಿ ಹಾಕೊಂಡಾಗ ಖಂಡಿತ ಒಂದು ಫೋಟೋ ಅಟ್ಲೀಸ್ಟ್ ಅಪ್ಲೋಡ್ ಮಾಡ್ತೀನಿ. ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಈ ಥರ ಚೈನ್ಸ್ ಎಲ್ಲ ನನ್ನ ಹತ್ರ ಇಲ್ಲೇ ಇಲ್ಲ, ಅದಕ್ಕೆ ತಗೊಂಡೆ, ಚೆನ್ನಾಗಿರುತ್ತೆ ಅಂತ. ಸೊ ನೆಕ್ಸ್ಟು ಇವಾಗ ಟ್ರೆಂಡಿ ಆಗಿದೆ ಅಲ್ಲ ಇದು ಬ್ಯಾಂಡ್ಸು, ಸೊ ಅದಕ್ಕೆ ಈ ಥರ ಅಂತ ತಗೊಂಡೆ, 2 ತಗೊಂಡೆ. ಇದು ಆಲ್ರೆಡಿ ಆವಾಗ ತೊಗೊಂಡು ಅಲ್ಲೇ ಹಾಕೋ ಬಂದ್ಬಿಟ್ಟಿದ್ದೆ ನಾನು. ಸೊ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಆ್ಯಂಡ್ ಫಸ್ಟು ನಂಗೆ ನರ್ವಸ್ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ಇವಾಗ ಸ್ವಲ್ಪ ಕಾಮ್ ಆಗಿದ್ದೀನಿ. ಓಕೆ ಫೈನ್, ಮಾಡ್ಬೋದು ಅಂತ. ಸೊ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ. 24 ಏನೋ ಇದೆ, ಲೈಕ್ 24 ಅಂದರೆ 2400. ಆ್ಯಂಡ್ ತುಂಬ ಥ್ಯಾಂಕ್ಸ್. ನಂಗೆ ಅದೇ ಸ್ಪೆಷಲ್ ಆ್ಯಕ್ಚುಲಿ. ಅಷ್ಟು ಜನ ನನ್ನ ಫಾಲೋ ಮಾಡ್ತಿದ್ದಾರೆ ಅಂದರೆ ಲೈಕ್ ನನಗೆ ಸ್ಪೆಷಲ್ ಅನ್ನಿಸ್ತು. ಸೊ ಆ್ಯಂಡ್ ಏನಾದ್ರು ತಪ್ಪು ಮಾತಾಡಿದರೆ ಈ ವಿಡಿಯೋದಲ್ಲಿ ಐ ಆಮ್ ಸೋ ಸಾರಿ, ಕ್ಷಮಿಸ್ಬಿಡಿ. ಅದು ಫ್ಲೋ ಅಲ್ಲಿ ಏನೇನೋ ಮಾತಾಡ್ಬಿಟ್ಟಿರ್ತೀನಿ, ಗೊತ್ತಾಗಲ್ಲ. ಅದರಲ್ಲಿ ಬೇರೆ ನಂದು ಜಾಸ್ತಿ ಮಾತಾಡ್ತೀನಿ. ಸೊ ಯಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಕೊಡ್ತಾ ಇರ್ತೀನಿ. ಈ ಹೆಂಗೆ ಯೂಸ್ಫುಲ್ ಆಯಿತು ಅಂದರೆ ಹೆಣ್ಮಕ್ಳಿಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇದ್ರ ರಿವ್ಯೂಸ್ ಕೊಟ್ಟಾಗ ಇನ್ನೂ ಯೂಸ್ಫುಲ್ ಆಗುತ್ತೆ. ಸೊ ಖಂಡಿತ ರಿವ್ಯೂ ವಿಡಿಯೋ ಮಾಡೇ ಮಾಡ್ತೀನಿ. ಸೊ ನನ್ನ ಸ್ಕಿನ್ ಹೇಗಿದೆ ಅಂತ ಲಾಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೀನಿ. ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಲೈಕ್ 1 ಮಂತ್ ಆದಮೇಲೆ ಏನು ರಿವ್ಯೂ ಬರುತ್ತೆ ಅಂತನೂ ಅಪ್ಲೋಡ್ ಮಾಡ್ತೀನಿ. ಸೊ ಅವಾಗ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಏನೇನು ಚೇಂಜಸ್ ಆಗಿದೆ, ಯೂಸ್ ಆಗಿದೆಯಾ ಪ್ರಾಡಕ್ಟ್ಸು, ಇಲ್ವಾ ಇಟ್ ಇಸ್ ವೇಸ್ಟ್ ಅಂತನಾ ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನಾದ್ರು ತೊಗೊಬೇಕು, ಅಲ್ಲಿಗೆ ಹೋಗಬೇಕು ಅಂತಿರೋರ ಜೊತೆ ಖಂಡಿತ ಶೇರ್ ಮಾಡಿ. ಆ್ಯಂಡ್ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.